ಸರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 14. ಗೊತ್ತಿಲ್ಲ ಸರ್, ಮೀಟಿಂಗ್ ಕ್ಯಾನ್ಸಲ್ ಆಗಿರೋ ಬಗ್ಗೆ ಮ್ಯಾಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಕ್ಯಾಬಿನ್ಗೆ ಹೋದಾಗ ಮ್ಯಾಮ್ ನೆಲದ ಮೇಲೆ ಬಿದ್ಕೊಂಡಿದ್ರು. ನೀರು ಹಾಕಿ ಕೆನ್ನೆ ತಟ್ಟಿದಾಗ ಕಣ್ಣು ಬಿಟ್ಟವರು ಮತ್ತೆ ಮುಚ್ಚಿದ್ರು. ಹಾಗೆ ಚೆಕ್ ಮಾಡಿದಾಗ ಮ್ಯಾಮ್ಗೆ ಹೆವಿ ಜ್ವರ ಬಂದಿದೆ, ಅದಕ್ಕೆ ಮನೆಗೆ ಕರ್ಕೊಂಡು ಬಂದ್ವಿ ಎಂದವರು ಕಣ್ಣಿಗೆ ಕಂಡ ಘಟನೆಯನ್ನು ವಿವರಿಸಿದರು. ಓಕೆ, ಥ್ಯಾಂಕ್ ಯು ಎಂದವ. ಅಪ್ಪ, ಡಾಕ್ಟರ್ ಬಂದಾಗ ಕರ್ಕೊಂಡು ಬನ್ನಿ ಎಂದು ಅವಸರದಲ್ಲಿ ಹೆಜ್ಜೆ ಹಾಕಿದ. ತಶ್ ಕೈ ಹಿಡಿದು ಪಕ್ಕದಲ್ಲಿ ಕೂತ. ಮೈಯೆಲ್ಲ ಕೆಂಡದಂತೆ ಸುಡುತ್ತಿತ್ತು. ಡಾಕ್ಟರ್ ಜೊತೆ ಬಂದ ವಿನಯ್ ಪೂರ್ಣ ಗಾಬರಿಯಿಂದ ನಿಂತರೆ, ಜ್ವರದಿಂದ ಎಚ್ಚರವಿಲ್ಲದೆ ಮಲಗಿದ್ದ ತಶ್ನನ್ನು ನೋಡಿ ತಕ್ಷಗೂ ಕೊಂಚ ಗಾಬರಿಯಾಗಿದ್ದಂತೂ ನಿಜ. ಡಾಕ್ಟರ್ ಬಂದವರು ಜ್ವರಕ್ಕೆ ಇಂಜೆಕ್ಷನ್ ಹಾಗೂ ಒಂದಷ್ಟು ಮೆಡಿಸನ್ ಬರೆದುಕೊಟ್ಟು ಹೋದರೆ ಅದನ್ನು ತರಲು ತಕ್ಷ್ ಆಚೆ ಹೋಗಿದ್ದ. ಮೊದಲ ಬಾರಿ ತನ್ನ ಹೆಂಡತಿಗೆ ತನ್ನ ದುಡ್ಡನ್ನು ಖರ್ಚು ಮಾಡಿದ್ದ. ಇದುವರೆಗೆ ಅವನ ಹಿನ್ನೆಲೆ ಏನು ಎತ್ತ ಎಂದು ಸರಿಯಾಗಿ ತಿಳಿಯದವಳಿಗೆ ಅವನ ಬಳಿ ಹಣ ಇರುವುದು ಕೂಡ ಪುಡಿಕಾಸು ಎಂದು ತಿಳಿದವಳು ಎಲ್ಲವನ್ನೂ ತಾನೇ ಕೊಡಿಸಿದ್ದಳು. ಮಾತ್ರೆಗಳನ್ನು ತಗೊಂಡು ವಾಪಸ್ ಬಂದಾಗ ವಿನಯ್ ಅವಳ ಒಂದು ಕಡೆ ಕೂತರೆ ಇನ್ನೊಂದು ಕಡೆ ಪೂರ್ಣ ಕೂತು ಮಗಳ ತಲೆ ನೆವರಿಸುತ್ತಿದ್ದರು. ಯಾವತ್ತೂ ನನ್ನ ಮಗಳು ಆರಾಮಿಲ್ಲ ಅಂತ ಮಲಗಿದ್ದೇ ಇಲ್ಲ. ಇವತ್ತು ಇಷ್ಟೆಲ್ಲ ಜ್ವರ ಬಂದಿದ್ರೂ ಆಫೀಸ್ಗೆ ಹೋಗುವಂಥದ್ದೇನಿತ್ತು? ಒಂಚೂರು ಅವಳ ಆರೋಗ್ಯದ ಬಗ್ಗೆ ಗಮನವಿಲ್ಲ. ಯಾವಾಗ ನೋಡಿದ್ರೂ ಕೆಲಸ. ಇದಿಷ್ಟೇ ಆಗೋಯ್ತು ಜೀವನ ಎಂದ ಪೂರ್ಣ ಮಗಳನ್ನು ಗದರಿಕೊಂಡರು. ಈಗಲೂ ನಿನಗೆ ಅವಳನ್ನು ಗದರಬೇಕು ಅಂತ ಅನ್ಸತ್ತಾ ಪೂರ್ಣ? ಆಫೀಸ್ ಜವಾಬ್ದಾರಿ ಅವಳ ಕೈಗೆ ಇಟ್ಟು ತಪ್ಪು ಮಾಡ್ದೆ. ನನಗಿಂತ ಉತ್ತಮವಾಗಿ ಕಂಪನಿ ಬೆಳೆಸ್ತಾಳೆ ಅಂತ ಅವಳ ಕೈಗೆ ಜವಾಬ್ದಾರಿ ಇಟ್ಟೆ. ಈಗ ಕಂಪನಿಯೇ ಜೀವನ ಮಾಡ್ಕೊಂಡ್ಲು ಎಂದರು ವಿನಯ್. ಅಪ್ಪ, ನೀವ್ಯಾಕೆ ಅಷ್ಟೊಂದು ಫೀಲ್ ಮಾಡ್ತೀರಾ? ತಶ್ಗೆ ಜ್ವರ ಬಂದಿದೆ ಅಷ್ಟೇ, ಸರಿ ಹೋಗ್ತಾಳೆ. ನೀವಿಬ್ರೂ ತಲೆಕೆಡಿಸಿಕೊಳ್ಳಬೇಡಿ ಎಂದ ತಕ್ಷ್ ಪರಿಸ್ಥಿತಿ ತಿಳಿಗೊಳಿಸಲು ನೋಡಿದ. ಆದರೆ ತಾಯಿಯ ಕಣ್ಣು ಸೂಕ್ಷ್ಮವಾಗಿ ಮಗಳನ್ನು ಅಳೆದು ಬಿಟ್ಟಿತ್ತು. ಮಗಳ ಕೆನ್ನೆಯ ಮೇಲೆ ಕಾಣುತ್ತಿದ್ದ ಕೆಂಪಾದ ಕಲೆ ಕಿವಿಯ ಮೇದು ಕೂಡ ಕೆಂಪಾಗಿತ್ತು. ಮೊದಲೇ ಹಾಲಿನ ಬಣ್ಣದ ಸುಂದರಿಯ ಕೈಮೇಲೆ ಪುಟ್ಟದಾಗಿ ಚಜಿಗುಟ್ಟಿದರೂ ಕೆಂಪಾಗುತ್ತಿತ್ತು. ಸೂಕ್ಷ್ಮಮತಿಗೆ ಅರಿವಾಗುತ್ತಲೇ ಗಂಡನನ್ನು ಅಲ್ಲಿಂದ ಹೊರಡಿಸಿ ತಕ್ಷಣ ಸುಪರ್ದಿಗೆ ಮಗಳನ್ನು ವಹಿಸಿ ಆಚೆ ನಡೆದರು. ಯಾಕೆ ಪೂರ್ಣ, ಅಷ್ಟು ಅವಸರದಲ್ಲಿ ನನ್ನನ್ನು ಕರೆತಂದೆ? ಏನಿಲ್ಲ ರೀ, ನಿಮ್ಮ ಅಳಿಯನಿಗೆ ನಮ್ಮ ಮುಂದೆ ಮುಜುಗರ ಆಗ್ಬಾರ್ದು ಅಂತ. ನನ್ನ ಅನುಮಾನ ಸರಿಯಾಗಿದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಖುಷಿಪಡಿ. ಅದೇನು ಅಂತ ಬಿಡಿಸಿ ಹೇಳ್ಬಹುದಲ್ಲ. ತಶ್ಗೆ ಜ್ವರ ಬಂದ್ರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದೆಯಾ? ರೀ, ನೀವು ನಿಜಕ್ಕೂ ಟ್ಯೂಬ್ಲೈಟ್. ತಶ್ ಆರೈಕೆ ಮಾಡ್ತಾ ಇನ್ನೂ ಹತ್ತಿರ ಆಗ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಹೋಗಿ ನಿಮ್ಮ ಕೆಲಸ ನೋಡಿ ಎಂದರು ಪೂರ್ಣ. ನಾನು ನನ್ನ ಕೆಲಸದ ಮೇಲೆಯೇ ಇದ್ದೆ, ನೀನೇ ನನ್ನ ಕರ್ಕೊಂಡು ಬಂದಿದ್ದು. ತಶ್ನ ನೋಡ್ಕೊಳಕ್ ತಕ್ಷಿಗೆ ಕಷ್ಟ ಆಗ್ಬಹುದು, ನಾನ್ ಹೋಗ್ತೀನಿ ಎಂದರು. ಕೈ ಹಿಡಿದು ನಿಲ್ಲಿಸಿ, ಗಂಡ ಹೆಂಡತಿ ಮಧ್ಯೆ ನಿಮಗೇನು ಕೆಲಸ, ಬನ್ನಿ ಎಂದು ಎಳೆದುಕೊಂಡೇ ಹೋದರು. ತಶ್ನನ್ನು ಬಹಳ ಜೋಪಾನವಾಗಿ ನೋಡಿಕೊಂಡ ತಕ್ಷ್ ಅವಳು ತಿಂದಿದ್ದನ್ನು ಆಚೆ ಕಕ್ಕಿದರೆ ಕಷ್ಟಪಟ್ಟು ಸ್ವಚ್ಛಗೊಳಿಸಿ ಪೂರ್ಣರವರನ್ನು ಕರೆದು ಬಟ್ಟೆ ಬದಲಾಯಿಸುವಂತೆ ಹೇಳಿದ. ಬಟ್ಟೆ ಬದಲಾಯಿಸಿದ ಪೂರ್ಣ, ತಕ್ಷ್, ನಿನಗೆ ತಶ್ನ ನೋಡ್ಕೊಳ್ಳಕ್ ಕಷ್ಟ ಆಗತ್ತೆ ಅಂದ್ರೆ ನಾನೇ ನೋಡ್ಕೊಳ್ಳುವೆ ಎಂದವರಿಗೆ ಬೇಡ ಅನ್ನುತ್ತಾ ತಾನೇ ತಶ್ ಜೊತೆಗಿದ್ದ. ಬೆಳಿಗ್ಗೆ ಅಷ್ಟರಲ್ಲಿ ತಶ್ಗೆ ಜ್ವರ ಕಮ್ಮಿಯಾದರೂ ಆಯಾಸ ಕಮ್ಮಿಯಾದಂತೆ ಇರಲಿಲ್ಲ. ಅಂದಿನ ಪೂರ್ತಿ ದಿನ ಮನೆಯಲ್ಲಿಯೇ ಇದ್ದಳು. ತಕ್ಷವಳ ಲ್ಯಾಪ್ಟಾಪ್ ಕೈಗೆ ಸಿಗದಂತೆ ನೋಡಿಕೊಂಡ. ಇಲ್ಲದೆ ಹೋದರೆ ಮನೆಯಲ್ಲಿದ್ದರೂ ಆಫೀಸ್ ಕೆಲಸ ಮಾಡುವುದು ಬಿಡಲ್ಲ ಎಂದು. ಮಗಳು ಅಳಿಯನ ಮಧ್ಯ ಸಂಸಾರ ಶುರುವಾಗಿದ್ದು ಪೂರ್ಣ ಅವರಿಗೆ ಖುಷಿ ಕೊಟ್ಟಿತ್ತು. ಸಂಸಾರ ಹೇಗೆ ಶುರುವಾಗಿದೆ ಎನ್ನುವ ಸತ್ಯ ತಿಳಿದರೆ ಮಗಳ ಬಗ್ಗೆ ಏನೇನುವರು. ಹುಷಾರಾದ ತಶ್ ಎಂದಿನಂತೆ ಕೆಲಸ ಹೋದರೆ ತಕ್ಷ್ ಮುಂಬೈಗೆ ಹೊರಡುವ ದಿನ ಹತ್ತಿರ ಬಂದಿತ್ತು. ಅಂದು ಸಂಜೆ ತಶ್ ಮನೆಗೆ ಬರುತ್ತಿದ್ದಂತೆ ಅವಳ ಬಳಿ ತಾನು ಅರ್ಜೆಂಟಾಗಿ ಮುಂಬೈಗೆ ಹೋಗುವ ವಿಚಾರ ಪ್ರಸ್ತಾಪಿಸಿದ. ಏನೂ ಎತ್ತ ಎಂದು ಕಾರಣಪಟ್ಟಿ ಸಿದ್ಧ ಮಾಡಿದವಳಿಗೆ ಒಪ್ಪುವಂತಹ ಉತ್ತರ ಕೊಟ್ಟಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಅವಳೇ ಮರುದಿನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬಂದಳು. ತಶ್ ಹೇಳಿದ ಸುಳ್ಳನ್ನೇ ಮನೆಯವರಿಗೂ ಹೇಳಿದ್ದರಿಂದ ತಶ್ ಮುಂಬೈಗೆ ಹೋಗಿದ್ದರ ಬಗ್ಗೆ ಯಾವೊಂದು ಅನುಮಾನವೂ ಬರಲಿಲ್ಲ. ತಶ್ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ವಾಪಸ್ ಹೋಗುತ್ತಿದ್ದಂತೆ ಅವಳು ಹೋಗಿರುವುದನ್ನು ಕನ್ಫರ್ಮ್ ಮಾಡಿಕೊಂಡವ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟ್ನತ್ತ ಹೊರಟಿದ್ದ. ಮೊದಲೇ ಫ್ಲೈಟ್ ಬುಕ್ ಆಗಿದ್ದರಿಂದ ಚೆಕಿಂಗ್ ಮುಗಿಸಿ ವಿಮಾನ ಹತ್ತಿದ್ದ. ತಿಂಗಳಿನ ನಂತರ ಹೆತ್ತವರನ್ನು ನೋಡುವ ಕಾತರ ಅವನಿಗೆ ಬಹಳಷ್ಟು ಇತ್ತು. ಮೊದಲೇ ತಾನು ಬರುವ ಸುದ್ದಿ ಹಿತ್ಗೆ ತಿಳಿಸಿದ್ದರಿಂದ ಅವನಿಗಾಗಿ ಅರ್ಧ ಗಂಟೆ ಮೊದಲೇ ಏರ್ಪೋರ್ಟ್ನಲ್ಲಿ ಹಿತ್ ಬಂದು ಕಾದು ನಿಂತಿದ್ದ.
ಖಾಲಿ ಒಂದು ಬ್ಯಾಗ್ ಹಿಡಿದು ಬಂದ ಅಣ್ಣನನ್ನು ಕಾಣುತ್ತಲೇ ಅವನನ್ನು ಅಪ್ಪಿ ಹೌ ಆರ್ ಯು ಯೂಡ್ ಎಂದು ಆತ್ಮೀಯವಾಗಿ ಕೇಳಿದ್ದ. ಐ ಎಮ್ ಗುಡ್ ಹಿತ್ ಎಂದ ತಕ್ಷ್ ಕೂಡ ತಮ್ಮನ್ನು ಬಳಸಿ ಹೌ ಆರ್ ಯು ಮ್ಯಾನ್ ಎಂದು ಕೇಳಿದ್ದ. ನನಗೇನು ಬ್ರೋ, ಬಿಂದಾಸಾಗಿ ಇದೀನಿ, ನೀನು ಬಂದ್ಯಲ್ಲ, ನಾನಿನ್ನೂ ಫ್ರೀ. ಆಫೀಸ್ ಕೆಲಸ ಅಂತ ತಲೆ ಕೆಟ್ಟು ಹೋಗಿತ್ತು. ನೌ ಐ ಎಮ್ ಫ್ರೀ ಬ್ರೋ ಎಂದ ಹಿತ್ ಮತ್ತೊಮ್ಮೆ ಅವನನ್ನು ಅಪ್ಪಿ ಗಾಡಿ ಏರಿದ್ದ. ಅಣ್ಣ ತಮ್ಮ ಇಬ್ಬರೂ ಮಾತಾಡುತ್ತಲೇ ಮನೆಯ ಮುಂದೆ ನಿಂತಿದ್ದರು. ತಾಯಿ ಕಲ್ಯಾಣಿಗೆ ಮೊದಲ ಮಗ ಎಂದರೆ ಸ್ವಲ್ಪ ಹೆಚ್ಚೇ ಪ್ರೀತಿ. ಅಲ್ಲಿ ನಿಲ್ಲು ತಕ್ಷ್ ಎಂದವರು ಆರತಿ ತಟ್ಟಿ ಹಿಡಿದು ಬಂದರೆ, ಅಮ್ಮ, ನಿನ್ನ ಮಗ ಯುದ್ಧ ಗೆಲ್ಲಕ್ ಹೋಗಿರಲಿಲ್ಲ, ಆಲ್ ಇಂಡಿಯಾ ಟ್ರಿಪ್ಗೆ ಹೋಗಿದ್ದು ಎಂದ ಹಿತ್ಕಿ